ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು 7.8 ರೋಲ್ ಆಫ್ ಹಾರ್ಮೋನ್ಸ್ ಇನ್ ಕಂಪ್ಲೀಟಿಂಗ್ ದ ಲೈಫ್ ಹಿಸ್ಟ್ರಿ ಆಫ್ ಇನ್ಸೆಕ್ಟ್ಸ್ ಇನ್ ಫ್ರಾಗ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ನ್ಯೂಟ್ರಿಷನಲ್ ನೀಡ್ಸ್ ಆಫ್ ದ ಅಡೋಲಸೆಂಟ್ ಅಂದರೆ ನ್ಯೂಟ್ರಿಷನಲ್ ನೀಡ್ಸ್ ಅಂದರೆ ಹದಿಹರೆಯದವರಲ್ಲಿ ಈ ಪೋಷಣ ಇರ್ತಕ್ಕಂತಹ ಆಹಾರಗಳು ಫುಡ್ ಎಷ್ಟು ಅವಶ್ಯಕ, ಅವುಗಳ ಅಗತ್ಯತೆಗಳೇನು, ಎಷ್ಟು ಅವ್ರಿಗೆ ಅದು ಇಂಪಾರ್ಟೆಂಟ್ ಆಗಬೇಕು. ನ್ಯೂಟ್ರಿಷನಲ್ ನೀಡ್ಸ್ ಆಫ್ ದ ಅಡೋಲಸೆಂಟ್, ಹದಿಹರೆಯದವರಿಗೆ ಪೋಷಣೆ ಇರ್ತಕ್ಕಂಥ ಪೋಷಕಾಂಶಯುಕ್ತ ಆಹಾರಗಳು ಎಷ್ಟು ಬೇಕು, ಅದು ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಪ್ರಭಾವ ಬೀರುತ್ತೆ, ಹದಿಹರೆಯದವರ ಪೋಷಣಾ ಅಗತ್ಯಗಳು ಅಂತೇಳಿ. ಅಡೋಲಸೆನ್ಸ್ ಇಸ್ ಎ ಸ್ಟೇಜ್ ಆಫ್ ರ್ಯಾಪಿಡ್ ಗ್ರೋತ್. ಸಿ ಅಡೋಲಸೆನ್ಸ್ ಅಂದರೆ ಹದಿಹರೆಯ ಅನ್ನೋದು ಸ್ಟೇಜ್ ಆಫ್ ರ್ಯಾಪಿಡ್ ಗ್ರೋತ್. ಅಂದರೆ ರ್ಯಾಪಿಡ್ ಗ್ರೋತ್ ಅಂದರೆ ತ್ವರಿತಗತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥ, ತುಂಬ ಬೇಗ ಬೆಳವಣಿಗೆ ಹೊಂದುವಂತಹ ಒಂದು ಹಂತ ಇದು. ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ತುಂಬ ಬೇಗ ಬೆಳವಣಿಗೆಯನ್ನು ಹೊಂದುತ್ತಾರೆ, ತುಂಬ ಬೇಗ ಅವರಲ್ಲಿ ಬದಲಾವಣೆಗಳು, ಅವರ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ತುಂಬ ಆಗುತ್ತೆ. ಅಲ್ಲದೆ ಅವರಲ್ಲಿ ಬೆಳವಣಿಗೆಯ ವೇಗ ತುಂಬ ತ್ವರಿತವಾಗಿ, ತುಂಬ ವೇಗವಾಗಿ ಇರುತ್ತೆ. ಹೆನ್ಸ್ ದ ಡಯಟ್ ಫಾರ್ ಆ್ಯನ್ ಅಡೋಲಸೆಂಟ್ ಆ್ಯಸ್ ಟು ಬಿ ಕೇರ್ಫುಲಿ ಪ್ಲ್ಯಾನ್ಡ್. ಸೊ ಹಾಗಾಗಿ ಹದಿಹರೆಯದವರ ಒಂದು ಪೋಷಣೆಯನ್ನು ತುಂಬ ಎಚ್ಚರಿಕೆಯಿಂದ ಯೋಚಿಸಬೇಕಂತೆ ಅವರ ಆಹಾರವನ್ನು. ಅಡೋಲಸೆಂಟ್ ಆ್ಯಸ್ ಟು ಬಿ ಕೇರ್ಫುಲಿ ಪ್ಲ್ಯಾನ್ಡ್. ಅಡೋಲಸೆಂಟ್ ಫುಡ್ ಆ್ಯಸ್ ಟು ಬಿ ಅವರ ಡಯಟ್ ಎನ್ಸ್ ದ ಡಯಟ್ ಫಾರ್ ಆನ್ ಅಡೋಲಸೆಂಟ್. ಹದಿಹರೆಯದವರ ಆಹಾರವನ್ನು ತುಂಬ ಎಚ್ಚರಿಕೆಯಿಂದ ಪ್ಲ್ಯಾನ್ ಮಾಡಬೇಕು. ಅವರಿಗೆ ಯೋಚಿಸಿ ಅವರಿಗೆ ಉತ್ತಮವಾದ ಪೋಷಣೆಯುಕ್ತ ಆಹಾರವನ್ನು ನೀಡುವುದು ತುಂಬ ಅವಶ್ಯಕ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ವಾಟ್ ಎ ಬ್ಯಾಲೆನ್ಸ್ಡ್ ಡಯಟ್ ಈಸ್. ನೀವು ಆಲ್ರೆಡಿ ಓದಿರ್ತೀರ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು, ಸಮತೋಲಿತ ಆಹಾರ, ಎಲ್ಲ ರೀತಿಯ ಆಹಾರವನ್ನು ಹೊಂದಿರತಕ್ಕಂತಹ ಒಂದು ಫುಡ್. ಕೇವಲ ಬರೀ ರಾಗಿಯನ್ನು ತಿನ್ನೋದು, ಬರೀ ಅಕ್ಕಿಯನ್ನು ತಿನ್ನೋದು, ಬರೀ ಕಾಳುಗಳನ್ನ ತಿನ್ನೋದು, ಈ ರೀತಿಯದ್ದಲ್ಲ. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಸೊಪ್ಪು, ತರಕಾರಿ, ಕಾಳು, ಮೊಟ್ಟೆ, ಮೀನು, ಮಾಂಸ, ಸೊಪ್ಪು, ತರಕಾರಿ, ಹಣ್ಣುಗಳು, ಈ ರೀತಿ ಹಾಲು, ತುಪ್ಪ, ಬೆಣ್ಣೆ ಎಲ್ಲವನ್ನು ಹೊಂದಿರ್ತಕ್ಕಂತಹ ಒಂದು ಸಮತೋಲಿತ ಆಹಾರವನ್ನು ನಾವು ಏನಂತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಥವಾ ನ್ಯೂಟ್ರಿಷನಲ್ ಫುಡ್, ಪೋಷಕಾಂಶಯುಕ್ತ ಆಹಾರ ಅಂತೇಳಿ ಕರಿತೀವಿ. ರಿಕಾಲ್ ದಟ್ ಎ ಬ್ಯಾಲೆನ್ಸ್ಡ್ ಡಯಟ್ ಮೀನ್ಸ್ ದಟ್ ದ ಮೀಲ್ ಇನ್ಕ್ಲೂಡ್ ಪ್ರೋಟೀನ್ಸ್. ಒಂದ್ಸಲ ನೆನಪು ಮಾಡ್ಕೊಳ್ಳಿ, ಸಮತೋಲಿತ ಆಹಾರ ಅಂದರೆ ಆ ಸಮತೋಲಿತ ಆಹಾರದಲ್ಲಿ, ಆ ಒಂದು ಊಟದಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಕೊಬ್ಬು, ಆ್ಯಂಡ್ ವೈಟಮಿನ್ಸ್ ಇನ್ ರಿಕ್ವೈಸೈಡ್ ಪ್ರಪೋರ್ಷನ್ಸ್. ಒಂದು ನಿಗದಿತ ಪ್ರಮಾಣದಲ್ಲಿ ಏನೇನಿರಬೇಕು, ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ಆ್ಯಂಡ್ ವೈಟಮಿನ್ಸ್ ಇರಬೇಕು. ಇದನ್ನು ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ಕರಿತೀವಿ. ಅವರ್ ಇಂಡಿಯನ್ ಮೀಲ್ ಆಫ್ ರೋಟಿ ಆರ್ ರೈಸ್. ನಮ್ಮ ಭಾರತೀಯ ಊಟವಾದಂತಹ ರೋಟಿ ಅಥವಾ ರೈಸ್, ರೊಟ್ಟಿ ಅಥವಾ ಅನ್ನ, ಅಲ್ಲಿ ದಾಲ್, ಪಲ್ಸಸ್, ಕಾಳುಗಳಿಂದ ಮಾಡಿದ ಬೇಳೆ, ಕಾಳುಗಳಿಂದ ಮಾಡಿದ ಹುಳಿ ಇರ್ಬೋದು, ರಸಮ್ ಇರ್ಬೋದು, ಆ್ಯಂಡ್ ವೆಜಿಟೇಬಲ್ಸ್, ತರಕಾರಿಗಳು, ಈಸ್ ಎ ಬ್ಯಾಲೆನ್ಸ್ಡ್ ಮೀಲ್. ನಮ್ಮ ಭಾರತೀಯ ಊಟದಲ್ಲಿ ಒಂದು ಸಮತೋಲಿತ ಆಹಾರ ಅಂದರೆ ಅಲ್ಲಿ ಏನಿರುತ್ತೆ, ರೈಸ್ ಅಥವಾ ರೋಟಿ, ರಾಗಿ ರೊಟ್ಟಿನೋ ಜೋಳದ ರೊಟ್ಟಿನೋ ಅಲ್ವಾ, ಅಥವಾ ರೈಸು, ಸ್ವಲ್ಪ ಅನ್ನ ಇರುತ್ತೆ, ದಾಲ್, ಬೇಳೆ ಕಾಳುಗಳಿಂದ ಮಾಡಿದಂಥ ಹುಳಿ ಪಲ್ಯ ಏನಾದರೂ ಇರುತ್ತೆ, ಅದ್ರ ಜೊತೆಗೆ ಸೊಪ್ಪು ತರಕಾರಿಯಿಂದ ಕೂಡಿದ ವೆಜಿಟೇಬಲ್ಸ್. ಇದಿಷ್ಟು ನಮ್ಮ ಭಾರತೀಯ ಆಹಾರದ ಒಂದು ಸಮತೋಲಿತ ಆಹಾರವಾಗಿದೆ. ಮಿಲ್ಕ್ ಈಸ್ ಎ ಬ್ಯಾಲೆನ್ಸ್ಡ್ ಫುಡ್ ಇನ್ ಇಟ್ ಸೆಲ್ಫ್. ಅದಲ್ಲದೆ ಮಿಲ್ಕು ಸಹ, ಹಾಲು ಸಹ ಸಮತೋಲಿತ ಆಹಾರದ ಒಂದು ಭಾಗ. ಫ್ರೂಟ್ಸ್ ಆಲ್ಸೋ ಪ್ರೊವೈಡ್ ನರಿಶ್ಮೆಂಟ್ ಫಾರ್ ಇನ್ಫ್ಯಾಂಟ್ಸ್, ಮದರ್ಸ್ ಮಿಲ್ಕ್. ಅದಲ್ಲದೆ ಫ್ರೂಟ್ಸ್ ಅಂದರೆ ಹಣ್ಣುಗಳು ಪ್ರೊವೈಡ್ ಎ ನರಿಶ್ಮೆಂಟ್ ಫಾರ್ ಇನ್ಫ್ಯಾಂಟ್ಸ್. ನಮ್ಮ ಹಣ್ಣುಗಳಿಂದ ನಮಗೆ ಅಗತ್ಯವಾದಂತಹ ಶಕ್ತಿ, ಚೈತನ್ಯವನ್ನು ಒದಗಿಸುತ್ತೆ. ಮದರ್ಸ್ ಮಿಲ್ಕ್, ತಾಯಿ ಹಾಲು, ಪ್ರೊವೈಡ್ಸ್ ಆಲ್ ದ ನರಿಶ್ಮೆಂಟ್ ದಟ್ ದೇ ನೀಡ್ಸ್. ಅದಲ್ಲದೆ ತಾಯಿ ಹಾಲು, ಎದೆ ಹಾಲು ಕುಡಿಸೋದ್ರಿಂದ ಆ ಒಂದು ಹಾಲಿನಲ್ಲಿ
ದಟ್ ದೇ ನೀಡ್ಸ್ ಆಲ್ ದ ನರಿಶ್ಮೆಂಟ್. ಎಲ್ಲ ರೀತಿಯ ಪೋಷಕಾಂಶವನ್ನು ಹೊಂದಿರುವಂತಹ ತಾಯಿಯ ಹಾಲು ಸಹ ಒಂದು ಉತ್ತಮವಾದ ಪೌಷ್ಟಿಕಯುಕ್ತ ಆಹಾರವಾಗಿರುತ್ತೆ. Iron builds blood and iron-rich foods such as leafy vegetables, jaggery, meat, citrus, Indian gooseberry are good for adolescent. ಅದಲ್ಲದೆ ಅಡೋಲಸೆಂಟ್ ಹದಿಹರೆಯದವರಿಗೆ ಐರನ್ ಬಿಲ್ಡ್ಸ್ ಬ್ಲಡ್ ಆ್ಯಂಡ್ ರಿಚ್ ಫುಡ್. ಐರನ್ ಬಿಲ್ಡ್ಸ್ ಅಂದರೆ ಕಬ್ಬಿಣ ಅಂಶಯುಕ್ತ ಆಹಾರ, ಅಂದರೆ ಕಬ್ಬಿಣ ತಿನ್ನೋದಲ್ಲ, ಕಬ್ಬಿಣದ ಅಂಶ ಇರ್ತಕ್ಕಂಥ ಆಹಾರಗಳು ಯಾವುದು? ಲೀಫಿ ವೆಜಿಟೇಬಲ್ಸ್, ಹಸಿರು ತರಕಾರಿಗಳು ಅಥವಾ ಸೊಪ್ಪು ಮತ್ತು ಹಸಿರು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಐರನ್ ಕಂಟೆಂಟ್, ಕಬ್ಬಿಣದ ಅಂಶ ಇರುತ್ತೆ. ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಐರನ್ ರಿಚ್ ಫುಡ್. ಇದು ನಮ್ಮ ಬ್ಲಡ್, ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಅದಲ್ಲದೆ ಜಾಗರಿ ಬೆಲ್ಲ, ಮತ್ತು ಮೀಟ್ ಮಾಂಸ, ಮತ್ತು ಸಿಟ್ರಸ್ ಪ್ರೋಟೀನ್ಸ್ ಇರುತ್ತೆ. ಸಿಟ್ರಸ್ ಅಂದರೆ ಸಿಟ್ರಸ್ ಫ್ರೂಟ್ಸ್ ಆಲ್ಮೋಸ್ಟ್ ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಆ್ಯಂಡ್ ಇಂಡಿಯನ್ ಗೋಸ್ಬೆರಿ ಅಂದರೆ ಆಮ್ಲ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಆರ್ ಎ ಗುಡ್ ಫಾರ್ ಅಡೋಲಸೆನ್ಸ್. ಈ ಹುಳಿ ಇರ್ತಕ್ಕಂತಹ ಹುಣಸೆ ಹಣ್ಣು ಇರ್ಬೋದು, ಟಮರೆಂಡ್, ಇವುಗಳನ್ನ ಹೆಚ್ಚು ತಿನ್ನೋದ್ರಿಂದ ನಮಗೆ ರೆಸಿಸ್ಟೆನ್ಸ್ ಪವರ್, ಹಲ್ಲುಗಳಲ್ಲಿ ರಕ್ತ ಸೋರುವಂಥದ್ದು, ತುಂಬ ಹೂನ್ಸ್ ಆದರೆ ಬೇಗ ವಾಸಿ ಆಗುವಂಥದ್ದು, ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸಿಟ್ರಸ್ ಫ್ರೂಟ್ಸು. ಹಾಗಾಗಿ ನೆಲ್ಲಿಕಾಯಿನ ಚೆನ್ನಾಗಿ ತಿನ್ನಬೇಕು. ಕಿತ್ತಳೆ ಹಣ್ಣು, ನಿಂಬೆಹಣ್ಣನ್ನು ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದನೂ ಸಹ ಒಳ್ಳೆ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದೆನ್ ಚೆಕ್ ಐಟಮ್ಸ್ ಫಾರ್ ಲಂಚ್ ಆ್ಯಂಡ್ ಡಿನ್ನರ್ ಇನ್ ಯುವರ್ ಮೀಲ್. ಅದೇ ರೀತಿ ಲಂಚ್ ಮತ್ತು ಡಿನ್ನರ್, ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಡಿನ್ನರಲ್ಲೂ ಸಹ ನಮ್ಮ ಊಟದ ಒಂದು ಆಹಾರವನ್ನು ಸ್ವಲ್ಪ ಚೆಕ್ ಮಾಡಿ ಉತ್ತಮವಾದಂತಹ ಒಳ್ಳೆ ಗುಡ್ ಫುಡ್ ಆ್ಯಂಡ್ ಹೀಟೆಡ್, ಚೆನ್ನಾಗಿ ಬಿಸಿಯಾದಂತಹ ಊಟವನ್ನು ಮಾಡೋದು ತುಂಬ ಅವಶ್ಯಕ. ಈಸ್ ದ ಮೀಲ್ ಬ್ಯಾಲೆನ್ಸ್ಡ್ ಆ್ಯಂಡ್ ನ್ಯೂಟ್ರಿಷಿಯಸ್, ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಸಮತೋಲಿತ ಆಹಾರ ಇದೆಯಾ, ಪೋಷಕಾಂಶ ಇದೆಯಾ, ನ್ಯೂಟ್ರಿಷನ್ಸ್ ಇದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಡಸ್ ಇಟ್ ಇನ್ಕ್ಲೂಡ್ ಸೀರಿಯಲ್ಸ್ ವಿಚ್ ಗಿವ್ ಎನರ್ಜಿ ಆ್ಯಂಡ್ ಸೀರಿಯಲ್ಸ್, ಧಾನ್ಯಗಳು, ರಾಗಿ, ಜೋಳ, ಅಕ್ಕಿ ಅಥವಾ ಸಿರಿಧಾನ್ಯಗಳಿರ್ಬೋದು, ಇವೆಲ್ಲವೂ ಸಹ ಅದನ್ನು ಸೇವಿಸೋದ್ರಿಂದ ನಮಗೆ ಗಿವ್ ಎನರ್ಜಿ, ಶಕ್ತಿಯನ್ನು ಕೊಡುತ್ತೆ. ಆ್ಯಂಡ್ ಮಿಲ್ಕ್, ಮೀಟ್, ನಟ್ಸ್ ಆ್ಯಂಡ್ ಪಲ್ಸಸ್ ವಿಚ್ ಪ್ರೊವೈಡ್ ಪ್ರೋಟೀನ್ಸ್ ಫಾರ್ ಗ್ರೋತ್. ಅದಲ್ಲದೆ ಮಿಲ್ಕ್, ಹಾಲು, ಮಾಂಸ, ನಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ ಇವೆಲ್ಲವನ್ನು ಸೇವಿಸೋದ್ರಿಂದ, ಆ್ಯಂಡ್ ಪಲ್ಸಸ್ ಕಾಳುಗಳು, ಹಸಿರು ಕಾಳು, ತೊಗರಿ ಕಾಳು ಮತ್ತು ಮೊಳಕೆ ಕಾಳುಗಳು, ಇವುಗಳಿಂದ ಏನು ಸಿಗುತ್ತೆ? ಪ್ರೊವೈಡ್ ಪ್ರೋಟೀನ್ಸ್ ಫಾರ್ ಗ್ರೋತ್, ನಮ್ಮ ಬೆಳವಣಿಗೆಗೆ ಅವಶ್ಯಕವಾದಂತಹ ಪ್ರೋಟೀನನ್ನು ಒದಗಿಸುತ್ತೆ. ಹೆಚ್ಚು ಹಸಿಯಾದ ಮೊಳಕೆ ಕಾಳುಗಳು, ಹಸಿರು ಕಾಳನ್ನು ಮೊಳಕೆ ಕಟ್ಟಿ ತಿನ್ನುವಂಥದ್ದು, ಕಡಲೆಕಾಳಿನ ಮೊಳಕೆ, ಕಾಳುಗಳ ಮೊಳಕೆಯನ್ನು ತಿನ್ನುವಂಥದ್ದು. ಆ್ಯಂಡ್ ಆಲ್ಸೋ ಡಸ್ ಇಟ್ ಇನ್ಕ್ಲೂಡ್ ಫ್ಯಾಟ್ಸ್ ಆ್ಯಂಡ್ ಶುಗರ್ ದಟ್ ಗಿವ್ ಎನರ್ಜಿ. ಅದಲ್ಲದೆ ಫ್ಯಾಟ್ಸ್ ಅಂದರೆ ತುಪ್ಪ, ಬೆಣ್ಣೆ, ಇವುಗಳಿಂದಲೂ ಸಹ ನಮಗೆ ಶುಗರ್ ಆದಷ್ಟು ಕಡಿಮೆ ಮಾಡಬೇಕು. ಸಕ್ಕರೆಯನ್ನು, ಬೆಲ್ಲವನ್ನು ಉಪಯೋಗಿಸಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸಹ ನಮಗೆ ಎನರ್ಜಿಯನ್ನು, ಶಕ್ತಿಯನ್ನು ನೀಡುತ್ತೆ. ವಾಟ್ ಅಬೌಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವಿಚ್ ಆರ್ ಪ್ರೊಟೆಕ್ಟಿವ್ ಫುಡ್ಸ್? ಹಾಗಾದರೆ ಈ ತರಕಾರಿ ಮತ್ತು ಹಣ್ಣುಗಳು ಯಾವ ರೀತಿ ನಮ್ಮ ಆಹಾರದಲ್ಲಿ ರಕ್ಷಣೆಯನ್ನು ನೀಡುತ್ತೆ, ಅವುಗಳಿಂದ ನಮಗೆ ಯಾವ ರೀತಿ ಎನರ್ಜಿಯನ್ನು ಕೊಡುತ್ತೆ? ಚಿಪ್ಸ್, ಅದಲ್ಲದೆ ಇವು ಪ್ರೊಟೆಕ್ಟಿವ್ ಫ್ರೂಟ್ಸ್, ನಮ್ಮನ್ನು ರಕ್ಷಿಸೋದಕ್ಕೆ, ನಮ್ಮನ್ನು ರೋಗಗಳಿಂದ ರಕ್ಷಿಸೋದಕ್ಕೆ ಈ ತರಕಾರಿಗಳು ಮತ್ತು ಹಣ್ಣುಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತೆ. ಚಿಪ್ಸ್ ಆ್ಯಂಡ್ ಪ್ಯಾಕ್ಡ್ ಆರ್ ಟಿನ್ಡ್ ಸ್ನ್ಯಾಕ್ಸ್, ಅಂದರೆ ಚಿಪ್ಸ್ ಈ ಪ್ಯಾಕೆಟ್ ಮಾಡಿರ್ತಾರಲ್ಲ, ಈ ಬಸ್ ಸ್ಟ್ಯಾಂಡಲ್ಲಿ ಅಥವಾ ರೋಡ್ ಸೈಡಲ್ಲಿ ಇಟ್ಟಿರ್ತಕ್ಕಂತಹ ಕರೀತಕ್ಕಂತಹ ಚಿಪ್ಸ್ ಪ್ಯಾಕೆಟ್ಗಳು, ಆಲೂಗಡ್ಡೆ ಚಿಪ್ಸ್ ಇರ್ಬೋದು, ಬನಾನಾ ಚಿಪ್ಸ್ ಇರ್ಬೋದು, ಅಥವಾ ಪ್ಯಾಕ್ ಮಾಡಿರ್ತಕ್ಕಂಥ ಸ್ನ್ಯಾಕ್ಸು, ಕುರ್ಕುರೆ, ಮಂಚು ಅಥವಾ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ಗಳು, ಇವೆಲ್ಲವೂ ಥ್ರೂ ವೆರಿ ಟೇಸ್ಟಿ, ಶುಡ್ ನೆವರ್ ರಿಪ್ಲೇಸ್ ರೆಗ್ಯುಲರ್ ಮೀಲ್ಸ್. ತುಂಬ ರುಚಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಇದನ್ನು ನಾವು ಆಹಾರವಾಗಿ ಪ್ರತಿನಿತ್ಯ ಬಳಸೋದು ತುಂಬ ಅಪಾಯಕಾರಿ. ಆ್ಯಸ್ ದೇ ಡು ನಾಟ್ ಹ್ಯಾವ್ ಅಡಿಕ್ವೆಂಟ್ ನ್ಯೂಟ್ರಿಷನಲ್ ವ್ಯಾಲ್ಯೂ. ಈ ಆಹಾರಗಳನ್ನ ಚಿಪ್ಸ್ ತಿನ್ನೋದು, ಡೈಲಿ ಚಿಪ್ಸ್ ತಿನ್ನುವಂಥದ್ದು, ಕೂಲ್ ಡ್ರಿಂಕ್ಸನ್ನು ಸೇವಿಸುವಂಥದ್ದು, ಪ್ಯಾಕೆಟ್ ಫುಡ್, ಈ ಕುರ್ಕುರೆ
ಮ್ಯಾಗಿ ಇಂಥ ಫುಡ್ಗಳನ್ನು ಸೇವಿಸೋದ್ರಿಂದ ಏನಾಗುತ್ತೆ, ದೇ ಡು ನಾಟ್ ಹ್ಯಾವ್ ಎನಿ ಅಡಿಕ್ವೇಟ್ ನ್ಯೂಟ್ರಿಷನ್. ನಮಗೆ ಅವಶ್ಯಕವಾದಂತಹ ಪೋಷಕಾಂಶಯುಕ್ತ ಪೌಷ್ಟಿಕ ಆಹಾರದ ಪೋಷಣೆ ಇದರಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶ ಇರೋದಿಲ್ಲ. ಅಂದರೆ ಇದರಿಂದ ಏನಾಗುತ್ತೆ, ನಮ್ಮ ಆರೋಗ್ಯದ ಮೇಲೂ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಪ್ಯಾಕ್ಡ್ ಫುಡ್ಡಿಂದ. ಸೊ ಹಾಗಾಗಿ ಇದು ನಮ್ಮ ಆಹಾರದ ಒಂದು ಭಾಗವಾಗಿ ಅಥವಾ ನಮ್ಮ ಆಹಾರದಲ್ಲಿ ಸೇವಿಸೋದು ತುಂಬ ಅಪಾಯಕಾರಿ ಆಯಿತಾ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ 7.4 ನೋಡಿ. ಮೇಕ್ ಎ ಗ್ರೂಪ್ ವಿತ್ ಯುವರ್ ಫ್ರೆಂಡ್ಸ್, ರೈಟ್ ಡೌನ್ ದ ಐಟಮ್ ಆಫ್ ಫುಡ್ ಇನ್ ಯುವರ್ ಬ್ರೇಕ್ಫಾಸ್ಟ್. ನೀವೆಲ್ಲರೂ ಫ್ರೆಂಡ್ಸ್ಗಳು ಸೇರ್ಕೊಳ್ಳಿ, ಎಲ್ಲರೂ ನಿಮ್ಮ ಮನೆಗಳಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಬೆಳಗ್ಗೆ ತಿಂತಕ್ಕಂತಹ ತಿಂಡಿ, ಏನು ಬೆಳಗ್ಗೆ ಟಿಫನನ್ನು ಏನು ಮಾಡ್ತೀರಾ ಅದರ ಒಂದು ಲಿಸ್ಟನ್ನು ಮಾಡಿ. ಲಂಚ್ ಆ್ಯಂಡ್ ಡಿನ್ನರ್ ಯು ಹ್ಯಾಡ್ ಟು ಪ್ರೀವಿಯಸ್ ಡೇ. ಅದಲ್ಲದೆ ಹಿಂದಿನ ದಿನ ನಿನ್ನೆ ಅಥವಾ ಇವತ್ತು ಮಧ್ಯಾಹ್ನ ಮತ್ತು ರಾತ್ರಿ ಯಾವ ಊಟವನ್ನು ಮಾಡಿದರೆ ಅದರಲ್ಲಿ ಯಾವ ಫುಡ್ ಇತ್ತು ಅದನ್ನು ಲಿಸ್ಟ್ ಮಾಡಬೇಕು. ಐಡೆಂಟಿಫೈ ದ ಐಟಮ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಾಪರ್ ಗ್ರೋತ್. ಅದರಲ್ಲಿ ನೀವು ತಿಂದಂಥ ಆಹಾರದಲ್ಲಿ ನಿಮ್ಮ ಬೆಳವಣಿಗೆಗೆ ಸಹಾಯಕವಾದಂಥ ಫುಡ್ಡು ಅದರಲ್ಲಿ ಯಾವುದಿತ್ತು ಅನ್ನೋದನ್ನು ನೀವು ನೋಟಿಸ್ ಮಾಡಬೇಕು. ಅಂದರೆ ಈಗ ರಾತ್ರಿ ಯಾರೋ ಏನೂ ತಿಂದೇ ಇರಲ್ಲ, ಮ್ಯಾಗಿನೋ ಅಥವಾ ಚಿಪ್ಸೋ ಏನೋ ತಿಂದು ಮಲಗಿರ್ತೀರ, ಅದರಲ್ಲಿ ಯಾವುದೇ ನ್ಯೂಟ್ರಿಷನ್ ನಿಮಗೆ ಸಿಕ್ಕಿಲ್ಲ. ಅಥವಾ ಯಾರೋ ಒಳ್ಳೆ ಊಟ, ಸೊಪ್ಪಿನ ಪಲ್ಯನೋ ಕಾಳಿನ ಪಲ್ಯನೋ ಒಳ್ಳೆ ರಾಗಿ ಮುದ್ದೆನೋ ಅಥವಾ ಒಳ್ಳೆ ಹುಳಿನೋ ರಸಮೋ ಅಥವಾ ಯಾವುದಾದ್ರು ಒಂದು ಚಿಕನ್ನು ಮಟನ್ನು ಏನಾದರೂ ತಿಂದಿರ್ತೀರ, ಅದರಲ್ಲಿ ನೀವು ಅಥವಾ ಹಾಲು ಕುಡಿದು ಮಲಗಿರ್ತೀರ ಅಥವಾ ಹಣ್ಣುಗಳನ್ನ ತಿಂದು ಮಲಗಿರ್ತೀರ. ಈ ರೀತಿ ಯಾವುದಾದ್ರೂ ಲಿಸ್ಟ್ ಇದ್ದರೆ ಅದರಲ್ಲಿ ಯಾವುದು ನಿಮ್ಮ ಗ್ರೋತಿಗೆ, ನಿಮ್ಮ ಬೆಳವಣಿಗೆಗೆ ರೆಸ್ಪಾನ್ಸಿಬಲ್ ಪೂರಕವಾಗಿರುತ್ತೆ ಅದನ್ನು ಲಿಸ್ಟ್ ಮಾಡಿ. ಆಲ್ಸೋ ಐಡೆಂಟಿಫೈ ದ ಜಂಕ್ ಫುಡ್ ದಟ್ ಯು ಕ್ಯಾನ್ ಕನ್ಸ್ಯೂಮ್ ಪ್ರೀವಿಯಸ್ ಡೇ. ಅದಲ್ಲದೆ ಯಾವುದಾದ್ರು ಜಂಕ್ ಫುಡ್, ಈ ರೀತಿ ಚಿಪ್ಸು, ಕುರ್ಕುರೆ, ಮ್ಯಾಗಿ, ಕೂಲ್ ಡ್ರಿಂಕ್ಸು, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಇವುಗಳನ್ನೇನಾದ್ರು ಜಂಕ್ ಫುಡ್ ಅಥವಾ ಬರ್ಗರು, ಪಿಜ್ಜಾ ಈ ರೀತಿ ಏನಾದರೂ ತಿಂದಿದ್ರೆ ಅದನ್ನು ಸಹ ಲಿಸ್ಟ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಲಿಸ್ಟ್ ಮಾಡಿ ನೀವು ಒಂದು 10 ನಿಮ್ಮ ಫ್ರೆಂಡ್ಸ್ಗಳದ್ದು ಎಲ್ಲರದ್ದು ಲಿಸ್ಟ್ ಮಾಡಿ. ಎಲ್ಲರದ್ದು ಯಾವ್ಯಾವ ರೀತಿ ವೆರೈಟೀಸ್ ಆಫ್ ಫುಡ್ಸ್ ಇರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಕೆಲವರು ತುಂಬ ಚೆನ್ನಾಗಿ ಫುಡ್ಡನ್ನು ತಿಂತಾರೆ, ಒಳ್ಳೆ ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು ಇವುಗಳನ್ನ ತಿಂತಾರೆ. ಯು ಆಲ್ಸೋ ನೋಟಿಸ್ ದಟ್ ಅಂದರೆ ನಾವು ಏನೇನಕ್ಕೂ ಖರ್ಚು ಮಾಡ್ತೀವಿ, ನಮ್ಮನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ನಾವು ತುಂಬ ಹೆಲ್ತಿ ಆಗಿರ್ಬೋದು ಆ್ಯಂಡ್ ವಿ ಕ್ಯಾನ್ ಸರ್ವೈವ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಆರಾಮಾಗಿ ಇಟ್ಕೊಳ್ಬೋದು. ಸೊ ಹಾಗಾಗಿ ಕಾಸ್ಟ್ಲಿ ಬಟ್ಟೆಯನ್ನು ತೊಗೊಳ್ಳೋದು ಇಟ್ಸ್ ಓಕೆ, ಬಟ್ ಉತ್ತಮ ಆಹಾರಗಳನ್ನ ಸೇವಿಸೋದು ಈಸ್ ಒನ್ ಆಫ್ ದಿ ಗುಡ್ ಹ್ಯಾಬಿಟ್. ಗುಡ್ ಫುಡ್ಡನ್ನು ಆದಷ್ಟು ವೆಜಿಟೇಬಲ್ಸು, ಫ್ರೂಟ್ಸು, ಡ್ರೈ ಫ್ರೂಟ್ಸು ಆ್ಯಂಡ್ ಬಿಸಿ ಊಟ ಇವುಗಳನ್ನ, ಅದರಲ್ಲೂ ಹೋಮ್ ಮೇಡ್ ಮನೆಯಲ್ಲೇ ನಿಮ್ಮ ಅಮ್ಮ ಮಾಡಿರ್ತಕ್ಕಂಥ ಫುಡ್ಡನ್ನು ಸೇವಿಸೋದು ಈಸ್ ಎ ವೆರಿ ಹೆಲ್ತಿ. ಅರ್ಥ ಆಯಿತಾ. ಹೊರಗಡೆ ಆದಷ್ಟು ಫುಡ್ಡನ್ನು ಹೋಟೆಲ್ಸಲ್ಲಿ ತಿನ್ನೋವಂಥದ್ದು, ಡಿನ್ನರ್ಗೆ ಹೋಗುವಂಥದ್ದು ಅಥವಾ ರೋಡ್ ಸೈಡಲ್ಲಿ ಮಾಡ್ತಕ್ಕಂಥ ಪಾನಿಪುರಿ ಇವುಗಳನ್ನ ಹೆಚ್ಚು ತಿನ್ನೋವಂಥದ್ದು, ಅವುಗಳನ್ನ ಗೋಬಿ ತಿನ್ನೋವಂಥದ್ದು, ಇದನ್ನು ಆದಷ್ಟು ಅವಾಯ್ಡ್ ಮಾಡಿದಷ್ಟು ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಅರ್ಥ ಆಯಿತಾ. ಓಕೆ, ಆ್ಯಂಡ್ ದೆನ್ ಆ್ಯಕ್ಟಿವಿಟಿ 1.5 ಇದನ್ನು ನೋಡಿ. ಗೆಟ್ ಐಡಿಯಾಸ್ ಫ್ರಮ್ ದ ಪಿಕ್ಚರ್ಸ್ ಗಿವನ್ ಇನ್ ಫಿಗರ್ 12.6. ಪ್ರಿಪೇರ್ ಚಾರ್ಟ್ ಆರ್ poster and paste them in the class so that you are aware of the diet for adolescents. ನಿಮ್ಮ ಕ್ಲಾಸ್ ರೂಮ್ಸಲ್ಲಿ ಒಂದು ಚಾರ್ಟನ್ನು ಮಾಡಬೇಕು. ಯಾವುದೇ ಥರ ಪ್ರಿಪೇರ್ ಮಾಡಬೇಕು ಚಾರ್ಟ್? ಪಾಸ್ಟ್ ಅಂದರೆ ಪೋಸ್ಟರ್ಸಲ್ಲಿ ಪೇಸ್ಟ್ ದಮ್ ಇನ್ ದ ಕ್ಲಾಸಸ್ ಸೊ ದಟ್ ಯು ಅವೇರ್ ಡಯಟ್ ಆರ್ ಹದಿಹರೆಯದವರೆಗೆ ಬೇಕಾದಂತಹ ಪೌಷ್ಟಿಕಯುಕ್ತ ಆಹಾರಗಳನ್ನ ಒಂದು ಚಾರ್ಟನ್ನು ಮಾಡಿ ನಿಮ್ಮ ಕ್ಲಾಸ್ ರೂಮ್ಸಲ್ಲಿ ಹಾಕಿ. You may use your creative ideas and present it like an advertisement. You may even organize a competition on this topic. ಇದಲ್ಲದೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇದ್ರ ಬಗ್ಗೆ ಕಾಂಪಿಟೇಷನ್, ಒಂದು ಸ್ಪರ್ಧೆಯನ್ನಾದರೂ ಮಾಡ್ಬೋದು. ಅಂದರೆ ಯಾವ್ಯಾವ ರೀತಿಯ ಪೌಷ್ಟಿಕಾಂಶ ನ್ಯೂಟ್ರಿಷನಲ್ ಫುಡ್ಸ್ ಇದೆ, ಎಷ್ಟು ನಮಗೆ ಅವಶ್ಯಕ ಅಂತೇಳಿ. ಅದಲ್ಲದೆ ಕ್ರಿಯೇಟಿವ್ ಆಗಿ ಬೇರೆ ಯಾವುದಾದ್ರೂ ನಿಮಗೆ ಗೊತ್ತಿರ್ತಕ್ಕಂತಹ ಬೇರೆ ಕ್ರಿಯೇಟಿವ್ ಆಗಿ ಒಂದು ಎಕ್ಸಿಬಿಷನ್ ಥರ ಮಾಡೋದು, ಅದರಿಂದ ನ್ಯೂಟ್ರಿಷನಲ್ ಫುಡ್ದು ಐಟಮ್ಸ್ಗಳನ್ನ ನೀವೇ ಪ್ರಿಪೇರ್ ಮಾಡೋ ಅಂಥದ್ದು ಫೈರ್ ವಿತೌಟ್ ಕುಕ್ ಆ ರೀತಿ ಮಾಡಿ ಅದ್ರ ಬಗ್ಗೆ ನಾಲೆಡ್ಜನ್ನು ನೀವು ಬೆಳೆಸ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಅಥವಾ ನಿಮ್ಮ ಟೀಚರ್ಸ್ ಮೂಲಕ ಇದನ್ನು ಆರ್ಗನೈಸ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ನಾಲೆಡ್ಜ್ ತಿಳ್ಕೊಳ್ಳೋದು ಚೆನ್ನಾಗಿರುತ್ತೆ. ಮೀಟ್ ನೋಡಿ, ಮಾಂಸ, ನ್ಯೂಟ್ರಿಷನ್ ಫುಡ್ಡಲ್ಲಿ ವೆಜಿಟೇಬಲ್ಸ್ ವಿತ್ ಗ್ರೀನ್ ಲೀವ್ಸು ಸಹ, ಮಿಲ್ಕ್ ಆ್ಯಂಡ್ ಎಗ್, ಹಾಲು ಮತ್ತು ಮೊಟ್ಟೆ, ಫ್ರೂಟ್ಸ್, ಆರೆಂಜ್, ಆ್ಯಪಲ್,
ಕಿವಿ ಫ್ರೂಟ್ಸ್ ಇರ್ಬೋದು, ಸಪೋಟ ಇರ್ಬೋದು, ಗುಯಾವ, ಲೋಕಲ್ ಫ್ರೂಟ್ಸ್ ಆದಂಥ ಗುಯಾವ, ಸೀಬೆಹಣ್ಣು ಇದಿಷ್ಟು. ಆ್ಯಂಡ್ ಆಲ್ ಗ್ರೈನ್ಸ್, ಕಾಳುಗಳು, ಜೋಳ, ರಾಗಿ, ರಾಜ್ಮಾ ಕಾಳು, ಗ್ರೈನ್ಸ್, ಗೋಧಿ, ಅಕ್ಕಿ, ರಾಗಿ, ಇವೆಲ್ಲವು ನ್ಯೂಟ್ರಿಷಿಯಸ್ ಐಟಮ್ಸ್ ಆಫ್ ಫುಡ್, ಪೋಷಕಭರಿತ ಆಹಾರ ಪದಾರ್ಥಗಳು. ಇವುಗಳಲ್ಲೆಲ್ಲವೂ ನ್ಯೂಟ್ರಿಷನ್ಸ್ ಯಥೇಚ್ಛವಾಗಿ ಇರುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಆದಷ್ಟು ಈಟ್ ಗುಡ್ ಫುಡ್ಸ್, ಸ್ಟೇ ಸೇಫ್ ಆ್ಯಂಡ್ ಗ್ರೋತ್ ವೆಲ್ ಆ್ಯಂಡ್ ಗ್ರೋತ್ ಯುವರ್ ಹೆಲ್ತ್ ಆ್ಯಂಡ್ ವೆಲ್ತ್, ಹೆಲ್ತ್ ಆ್ಯಂಡ್ ಯುವರ್ ಫಿಸಿಕಲಿ ಆಲ್ಸೋ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಈ ವಿಡಿಯೋಸ್ನ ಆದಷ್ಟು ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಅವರು ಸಹ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲದೆ ಆದಷ್ಟು ಆಡಿಯೋನ 2-3 ಟೈಮ್ ಕೇಳಿ. ಈಗ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ. ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೇಳ್ತೀನಿ ಹೋಮ್ವರ್ಕ್ ಕ್ವಶನ್ಸ್ ತೊಗೊಳ್ಳಿ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಡಯಟ್? ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು ನಿಮಗೆ ಸಿಗುತ್ತೆ, ಈ ಲೆಸನಲ್ಲಿಲ್ಲ, ಬಟ್ ಸರ್ಚ್ ಮಾಡಿ. ಆ್ಯಂಡ್ a balanced diet include name the components of food present in a balanced diet. ಯಾವ್ಯಾವ ಕಾಂಪೊನೆಂಟ್ ಇರುತ್ತೆ ಅನ್ನೋದನ್ನು ಬರೀರಿ. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ ಇದು. What are the balanced food present in our Indian meal? ಬ್ಯಾಲೆನ್ಸ್ಡ್ ಫುಡ್, ಭಾರತದ ಸಮತೋಲಿತ ಆಹಾರದಲ್ಲಿ ಏನೇನಿರುತ್ತೆ ಅದನ್ನು ರೈಟ್. ದ ಇಂಪಾರ್ಟೆನ್ಸ್ ಆಫ್ ಮದರ್ ಮಿಲ್ಕ್, ಪ್ರಾಮುಖ್ಯತೆ ಏನು ಮದರ್ ಮಿಲ್ಕ್ ಅದನ್ನು ಬರೀರಿ. ಲಿಸ್ಟ್ ದ ಬ್ಯಾಲೆನ್ಸ್ list which food is helpful to growth of adolescence. Which food is good for adolescence? Which food is good for adolescence? Strawberry. And why the chips are and packed food is not suited for regular meals? ನಮ್ಮ ಪ್ರತಿದಿನದ ಆಹಾರದಲ್ಲಿ ಚಿಪ್ಸ್ ಮತ್ತು ಪ್ಯಾಕೆಟ್ ಫುಡ್ ಯಾಕೆ ಸೂಟೇಬಲ್ ಅಲ್ಲ ಅದನ್ನು ಬರೀರಿ. ಆ್ಯಂಡ್ ಇದನ್ನು ಲಿಸ್ಟ್ ಮಾಡಿ. ನಿಮ್ಮ ಡೈಲಿ ಬ್ರೇಕ್ಫಾಸ್ಟ್ ಏನಿರುತ್ತೆ, ಡಿನ್ನರ್ ಏನಿರುತ್ತೆ, ಲಂಚ್ ಇರುತ್ತೆ ಅನ್ನೋದ ಲಿಸ್ಟ್ ದ ನ್ಯೂಟ್ರಿಷಿಯಸ್ ಐಟಮ್ ಆಫ್ ಯುವರ್ ಫುಡ್. ನಿಮ್ಮ ಆಹಾರದಲ್ಲಿರ್ತಕ್ಕಂತಹ ಪೋಷಕಾಂಶಭರಿತ ಫುಡ್ ಯಾವುದಿದೆ ಅದನ್ನು ಲಿಸ್ಟ್ ಮಾಡಿ. ಇಲ್ಲಿರೋದಿದ್ರೆ ಇದನ್ನು ಲಿಸ್ಟ್ ಮಾಡಿ. ರೈಟ್ ದ ಇಂಪಾರ್ಟೆನ್ಸ್ ಆಫ್ ನೆಕ್ಸ್ಟ್ ನೋಡಿ, ರೈಟ್ ದ ಇಂಪಾರ್ಟೆನ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ ಅವರ್ ಫುಡ್. ನಮ್ಮ ಆಹಾರದಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಇಂಪಾರ್ಟೆನ್ಸ್ ಏನು ಅದನ್ನು ಬರೀರಿ. ಆ್ಯಂಡ್ ಇದಿಷ್ಟು ವಿತಿನ್ ಹೋಮ್ವರ್ಕ್ ಕ್ವಶನ್ಸು. ಆದಷ್ಟು ಟೆಕ್ಸ್ಟ್ ಬುಕ್ನ 2-3 ಟೈಮ್ ರೀಡ್ ಮಾಡಿ, ನೀವೇ ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡಿ. ಅದನ್ನು ಅಡಿಷನ್ ಕ್ವಶನ್ಸ್ ಆಗಿ ನಿಮ್ಮ ಇಲ್ಲಿ ಒಂದು ಲೆಸನ್ನ ಎಕ್ಸಸೈಸ್ ಕ್ವಶನ್ ಆನ್ಸರ್ ಆದಮೇಲೆ ಬರ್ದಿಟ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.